ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಹರಿಣಿ ತಂದೆ ತಾಯಿ ಎಲ್ಲರೂ ರಂಗನಾಥ್ ಅವ್ರ ಮನೆಗೆ ಬಂದಿರ್ತಾರೆ. ಕೋರ್ಟ್ನಲ್ಲಿ ನಡೆದಿರೋ ವಿಷಯನೆಲ್ಲನೂ ರಂಗನಾಥ್ ಅವ್ರ ಹತ್ರ ಹೇಳ್ತಾರೆ. ಆಗ ಶಾಂತಿ, ಇಲ್ಲ ರೀ, ಅವಳು ಏನೇನೋ ಸುಳ್ಳು ಹೇಳ್ತಿದ್ದಾಳೆ, ಕೋರ್ಟ್ನಲ್ಲಿ ಹೇಳಿದ್ರು ಇನ್ನೇನು ಡೈವರ್ಸ್ ಸಿಕ್ಬಿಡುತ್ತೆ ಅಂತ ಶಾಂತಿ ಹೇಳ್ತಿರೋವಾಗ, ಸಾಕು ನಿಲ್ಸು ಶಾಂತಿ ಅಂತ ರಂಗನಾಥ್ ಅವರು ಕೂಗ್ತಾರೆ. ಸಕ್ರೆ, ಡಿವೋರ್ಸ್ ಕೇಸ್ನೇ 6 ತಿಂಗಳು ಮುಂದೆ ತಳಿದಾರಲ್ಲ, ಮತ್ತೆಗೆ ಡಿವೋರ್ಸ್ ಸಿಗುತ್ತೆ ಅಂತ ಕೇಳ್ತಾನೆ ಸೂರ್ಯ. ಲೇ, ಎಲ್ಲ ಗೊತ್ತಿದ್ರು ನೀನು ಸೈಲೆಂಟ್ ಆಗಿ ನಿಂತಿದೆಯಲ್ಲ ಅಂತ ಕೇಳ್ತಿರುವಾಗ ರವಿ, ಹೇಳ್ದಾಗ್ಲೆಲ್ಲ ಯಾಕಮ್ಮ ಸುಳ್ಳು ಹೇಳ್ತಿದ್ರಿ ಅಂತ ಕೇಳ್ತಾನೆ. ಅತ್ತೆ, ನೀವು ಮಾಡ್ತಿರೋದೆಲ್ಲ ತುಂಬಾನೇ ದೊಡ್ಡ ತಪ್ಪು. ಈಗ ಎಂಗೇಜ್ಮೆಂಟ್ ನಡೀತಲ್ಲ, ಅದು ಕೂಡ ನಡಿಬಾರ್ದಿತ್ತು ಅಂತಾಳೆ ಶ್ರುತಿ. ಇದೇನಾದ್ರೂ ಗೊತ್ತಾದ್ರೆ ಕೋರ್ಟೆ ಮನೋಜ್ ಅವ್ರನ್ನ ಅರೆಸ್ಟ್ ಮಾಡಿಸುತ್ತೆ ಅಂತಾಳೆ. ಆಗ ಶ್ವೇತಾ, ದೊಡ್ಡಮ್ಮ, ನಾನು ನಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟೊಂದು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದೆ ಗೊತ್ತಾ, ಈಗ ನಾನು ಕೂಡ ನಿಮ್ಮ ಜೊತೆ ಸೇರಿ ಮುಚ್ಚಿಟ್ಟಿದ್ದೀನಿ ಅಂತ ನನ್ನ ಮೇಲೆ ಡೌಟ್ ಪಡ್ತಿದ್ದಾರೆ ಅಂತಾಳೆ. ಅತ್ತೆ, ಇದನ್ನೆಲ್ಲ ನೀವು ಮೊದಲೇ ಹೇಳಿದ್ರೆ ಮದುವೆಗೆ ಅಂತ 6 ತಿಂಗಳು ಟೈಮ್ ತಗೋಬೋದಿತ್ತಲ್ಲ ಅಂತ ಮೀನಾ ಹೇಳ್ತಾಳೆ. ಇದಕ್ಕೇನ ಅತ್ತೆ ನೀವು ಮದುವೆನ ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದಿದ್ದು ಅಂತಾಳೆ ಶ್ರುತಿ. ಇಲ್ಲಮ್ಮ, ಅದು ಬಂದು ಅಂತ ಶಾಂತಿ ಹೇಳಕ್ ಬರ್ತಾಳೆ. ಸಾಕು ನಿಲ್ಸಿ, ಒಬ್ಬೊಬ್ರು ಒಂದೊಂದ್ ಥರ ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತಿದ್ದೀರಲ್ಲ ಅಂತ ಹರಿಣಿ ತಂದೆ ಕೇಳ್ತಾರೆ. ಸರ್, ನಿಜವಾಗ್ಲೂ ನಮ್ಗೇನು ಗೊತ್ತಿಲ್ಲ ಸರ್ ಅಂತ ಮೀನಾ ಹೇಳ್ತಾಳೆ. ಅದನ್ನ ಈಗ ನಮ್ಮನ್ನ ನಂಬು ಅಂತ ಹೇಳ್ತಿದ್ದೀರಾ ಏನ್ ಸರ್, ನೀವು ದೊಡ್ಡ ಮನುಷ್ಯ ತಾನೆ, ಈ ವಿಷಯನ ಮುಚ್ಚಿಡ್ತೇನೆ ನೀವಾದ್ರೂ ನಮ್ಮ ಜೊತೆ ಹೇಳ್ಬೋದಿತ್ತಲ್ವಾ, ನಿಮ್ಮ ವೈಫ್ ಹೇಳಲಿಲ್ಲ ಆದ್ರೆ ನೀವ್ ಹೇಳ್ಬೋದಿತ್ತಲ್ವಾ, ಆದ್ರೆ ನೀವು ಆ ಥರ ಇಲ್ಲ ಬಿಡಿ ಅಂತಿರೋವಾಗ ರಂಗನಾಥ್ ಅವರು ನೊಂದ್ಕೊಂಡು, ಸರ್, ಈ ವಿಷಯನ ನಿಮಗೆ ಮೊದಲೇ ತಿಳಿಸ್ತಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ ಸರ್ ಅಂತ ಕೈ ಮುಗಿಯಕ್ಕೆ ಹೋಗ್ತಾನೆ. ಆಗ ಸೂರ್ಯ ಓಡ್ ಬಂದು ಕೈ ಹಿಡ್ಕೋತಾನೆ. ಅಪ್ಪ, ಇವ್ರುಗಳು ಮಾಡಿರೋ ತಪ್ಪಿಗೆ ನೀನು ಯಾಕಪ್ಪ ಕ್ಷಮೆ ಕೇಳ್ತೀಯಾ? ಅವ್ನು ಹಾಗಂತಿರೋವಾಗ, ಇದೆಲ್ಲ ಗೊತ್ತಿಲ್ದೇನೆ ನನ್ನ ಮಗಳನ್ನ ಮದುವೆ ಮಾಡಿಬಿಟ್ಟಿದ್ದಿದ್ರೆ ನನ್ನ ಮಗಳು ಜೀವನ ಏನಾಗಬೇಕಿತ್ತು ಹಾಗಂತ ಹರಿಣಿ ತಂದೆ ಕೇಳ್ತಾರೆ. ಜಾಯಿಂಟ್ ಫ್ಯಾಮಿಲಿ, ನನ್ನ ಮಗಳು ಇಲ್ಲಿ ತುಂಬಾನೇ ಸಂತೋಷವಾಗಿರ್ತಾಳೆ ಅಂತ ಅನ್ಕೊಂಡೆ, ಆದ್ರೆ ಇಂಥ ಚೀಟಿಂಗ್ ಫ್ಯಾಮಿಲಿ ಅಂತ ಗೊತ್ತಿರ್ಲಿಲ್ಲ ಅಂತಾರೆ ಹರಿಣಿ ತಾಯಿ. ನಾವು ನಿಮ್ಮ ಮಗನ್ ಕೊಟ್ಟಿರೋ ಡೈಮಂಡ್ ರಿಂಗ್ ನ ವಾಪಸ್ ಕೊಡಿ ಅಂತ ಕೇಳ್ತಾರೆ. ನಮ್ಮ ಮಗಳು ಕೊಟ್ಟಿರೋದನ್ನ ನಾವು ವಾಪಸ್ ಕೊಡ್ತೀವಿ ಅಂತಾರೆ. ಹರಿಣಿ ಕೊಡಿಲಿ ಅಂತ ಹೇಳಿ ಅವಳ ಕೈಯಿಂದ ಉಂಗುರ ಬಿಚ್ಚಿ ಶಾಂತಿ ಹತ್ರ ಕೊಡೋಕೆ ಬರ್ತಾರೆ. ಇರಮ್ಮ ಸ್ವಲ್ಪ ಅಂತ ಶಾಂತಿ ಹೇಳ್ತಿರೋವಾಗ, ಈಗಾಗಲೇ ಮಾತಾಡಾಯ್ತಲ್ಲ, ಬೇರೆ ಇನ್ನೇನು ಬೇಡಮ್ಮ, ನಮಗೆ ರಿಂಗ್ ಕೊಟ್ಬಿಡಿ ಅಂತ ಹೇಳ್ತಾರೆ ಹರಿಣಿ ತಾಯಿ. ಆಗ ಶ್ವೇತಾ, ದೊಡ್ಡಮ್ಮ, ಅವ್ರಿಗೆ ಈ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಇಲ್ಲ, ಶ್ವೇತಾಗೂ ಕೂಡ ಇಂಟ್ರೆಸ್ಟ್ ಇಲ್ಲ, ಅವ್ರು ಈಗಾಗಲೇ ಮದುವೆ ಬೇಡ ಅಂತ ನಿರ್ಧಾರ ಮಾಡಾಯ್ತು, ಇದಕ್ಕೂ ಮೇಲೆ ಫೋರ್ಸ್ ಮಾಡೋದು ಬೇಡ, ಕೊಟ್ಬಿಡಿ ಅಂತ ಹೇಳ್ತಾಳೆ. ಮನೋಜ ಶಾಂತಿ ಮುಖ ನೋಡ್ತಾನೆ, ರಿಂಗ್ನ ಬಿಚ್ಚಿ ಅವ್ರ ಕೈ ಕೊಡ್ತಾನೆ. ಹರಿಣಿ ಮುಂದೆ ಬಂದು, ನಾನು ನಿಮ್ಮ ಬಿಹೇವಿಯರ್ನೆಲ್ಲಾನು ನೋಟ್ ಮಾಡ್ಕೊಂಡೆ, ನೀವು ಲೈಫ್ನ ಸೀರಿಯಸ್ ಆಗಿ ಕ್ಯಾಲ್ಕುಲೇಟರ್ ಆಗಿ ತಗೋತೀರಾ, ನಿಮ್ಮನ್ನ ನೆನ್ಸ್ಕೊಂಡು ಮಾತ್ರ ನೀವು ಹೆಮ್ಮೆ ಪಡ್ಕೋತೀರಾ, ನೀವು ಹೇಳ್ದಾಗೆ ನಡಿಬೇಕು ಅಂತ ಅನ್ಕೋತೀರಾ, ಈ ಬಿಹೇವಿಯರ್ ಯಾವ್ದು ಸರಿ ಇಲ್ಲ. ತಾನ್ ಮೇಲಿದ್ದೀನಿ ಅನ್ಕೊಳ್ಳೋದೇನು ತಪ್ಪಿಲ್ಲ, ಆದ್ರೆ ಇನ್ನೊಬ್ರು ಕೆಳಗಿದ್ದಾರೆ ಅಂತ ಅನ್ಕೊಂಡು ಅವ್ರನ್ನ ಕೀಳಾಗಿ ನೋಡೋದು ಸರಿ ಇಲ್ಲ. ನಿಮ್ಮೊಬ್ರ ಕೈಲಿ ಏನು ಮಾಡೋಕ್ಕಾಗಲ್ಲ, ನಿಮ್ ಜೊತೆ ರೋಹಿಣಿ ಇದ್ರೆ ನಿಮ್ಮನ್ನ ಸರಿಯಾಗಿ ದಾರಿಗೆ ತಗೊಂಡ್ ಬರ್ತಾರೆ. ರೋಹಿಣಿ ತುಂಬಾ ಬ್ರಿಲಿಯಂಟ್, ತುಂಬಾ ಟ್ಯಾಲೆಂಟೆಡ್ ಅಂತಾಳೆ. ನಿಮ್ಗೆ ಯಾವಾಗ್ಲೂ ರೋಹಿಣಿನೇ ಕರೆಕ್ಟ್, ಅವ್ರನ್ನ ಮಿಸ್ ಮಾಡ್ಕೋಬೇಡಿ ಅಂತಾಳೆ. ಗುಡ್ ಬೈ ಅಂತ ಹೇಳಿ ಹರಿಣಿ ಫ್ಯಾಮಿಲಿ ಎಲ್ಲರೂ ಹೊರಟೋಗ್ತಾರೆ. ಆಗ ಶಾಂತಿ, ಅವಳಿಂದಾನೆ ಎಲ್ಲ ಮುಗ್ದೋಯ್ತು, ಪಾರ್ಲರ್ನೋಳು ಎಲ್ಲನೂ ಹಾಳು ಮಾಡ್ಬಿಟ್ಲು, ಅವಳು ಚೆನ್ನಾಗಿರಲ್ಲ, ನಾಶವಾಗಿ ಹೋಗ್ಬಿಡ್ತಾಳೆ ಅಂತ ಶಾಂತಿ ಬೈಕೊಂಡು ಹೋಗ್ತಿರೋವಾಗ, ಹೇ ಶಾಂತಿ ಅಂತಾರೆ ರಂಗನಾಥ್ ಅವರು. ನನ್ನ ಜೊತೆನೇ ನೀನು ಸುಳ್ಳು ಹೇಳ್ಬಿಟ್ಟೆ ಅಂತ ಕೇಳ್ತಾರೆ. ನನಗೆ ಗೊತ್ತಿದೆ ಅವ್ರು ಹೇಳಿದ್ದೆಲ್ಲ ನಿಜ, ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಿರುವಾಗ ನಿಂಗೆ ಉತ್ತರನೇ ಕೊಡೋಕ್ಕಾಗಲಿಲ್ಲ, ನಾನು ನಿನ್ನಿಂದಾಗಿ ಅವಮಾನ ಪಟ್ಟು ತಲೆ ತಗ್ಗಿಸ್ಬೇಕಾಗಿ ಬಂತು. ಅವ್ರು ಹೇಗೆ ಕೇಳಿದ್ರು ನೋಡ್ತೀಯಲ್ಲ, ನಿಮ್ ಬುದ್ಧಿ ಎಲ್ಲಿಗೆ ಹೋಗಿತ್ತು ಅಂತ ಬಾಯಿಗೆ ಬಂದಂಗೆ ಬೈದ್ರು, ನೀನು ಇದನ್ನೆಲ್ಲ ತಿಳ್ಕೊಳ್ಳೋದೇ ಇಲ್ವೇನೆ, ಜೀವನದಲ್ಲಿ ನೀನು ನ್ಯಾಯವಾಗಿ ನಡ್ಕೊಳ್ಳೋಕೆ ಬರಲ್ವಾ, ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳ್ತಾರೆ. ಇಲ್ಲ ರೀ, ನಾನು ಸುಳ್ಳು ಹೇಳಿಲ್ಲ, ನೀವು ಅವ್ರ ಜೊತೆ ಬದುಕೋದೇನೂ ಬೇಡ ಅಂತ ಹೇಳಿದ್ರು, 6 ತಿಂಗಳು ಒಂದಾಗಿರೋದು ಬೇಡ ಅಂತ ಹೇಳಿದ್ರು, ಅದನ್ನೇ ಹೇಳಕ್ ಬಂದೆ ಅಂತಾಳೆ. ನನ್ನೇನು ಬುದ್ಧಿ ಇಲ್ಲದೆ ಇರೋನು ಅನ್ಕೊಂತಿದ್ಯಾ, ನನ್ನ ಹತ್ರನೇ ಮಾತು ಬದಲಾಯಿಸ್ತಿದ್ಯಾ, ಅವ್ರು ಅಷ್ಟು ಚೆನ್ನಾಗಿ ಅರ್ಥ ಆಗುವಾಗ ಹೋಗುದ್ರಲ್ಲ, ಅದಕ್ಕೆ ಕಾರಣ ಏನು, ಅದಕ್ಕೆ ಕಾರಣ ನೀನೇ, ನನಗೆ ಬರೋ ಕೋಪದಲ್ಲಿ ಅಂತ ಹೊಡೆಯೋಕೆ ಹೋಗ್ತಾರೆ. ಆಗ ಸೂರ್ಯ ಮೀನಾ ಎಲ್ಲರೂ ಬಂದು ಇಟ್ಕೋತಾರೆ. ಬಿಡ್ರೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಬೇಡಿ ಮಾವ, ನಿಮ್ಮ ಮರ್ಯಾದಿನೇ ಹೋಗುತ್ತೆ ಅಂತ ಮೀನಾ ಹೇಳ್ತಾಳೆ. ಈಗಾಗಲೇ ಎಲ್ಲರ ಮರ್ಯಾದಿನೂ ಹೋಯ್ತಲ್ಲಮ್ಮ, ಇನ್ನೇನು ಉಳ್ಕೊಂಡಿದೆ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶ್ವೇತಾ, ದೊಡ್ಡಮ್ಮ, ಈ ವಿಷಯನೆಲ್ಲ ನನ್ನ ಹತ್ರ ಹೇಳಿದ್ರೆ ನಾನು ಅವ್ರ ಹತ್ರ ಮಾತಾಡಿ 6 ತಿಂಗಳು ಟೈಮ್ ಕೊಡಿಸ್ತಿದ್ದೆ, ಮೂತಾಗೆಲ್ಲ ಮುಗ್ದೋಗ್ತಿತ್ತು. ಆಗ ಶ್ರುತಿ, ಮನೋಜ್, ರೋಹಿಣಿ ನಿಮ್ಮನ್ನ ಏಮಾರಿಸಿ ಸುಳ್ಳು ಹೇಳಿ ಮದುವೆ ಆಗಿದ್ದು ತಾನೆ, ಈಗ ನೀವು ಹರಿಣಿ ಮದುವೆ ಆಗಬೇಕು ಅಂತ ಅದೇ ರೀತಿ ತಾನೇ ಮಾಡ್ತಿರೋದು ಅಂತಾಳೆ. ರೋಹಿಣಿ ಮಾಡ್ತಿರೋ ತಪ್ಪು ನೀವು ಮಾಡ್ತಿರೋ ತಪ್ಪಲ್ಲ, ಹೌದು ತಾನೇ, ಏನೋ ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ವಾ, ಸಕ್ಕರೆನ ಈ ರೀತಿ ಮಾಡಿಬಿಟ್ಟು ಅಂದರೆ ನಿನಗಾದ್ರೂ ಬುದ್ಧಿ ಬೇಡವೇನೋ, ನೀವಿಬ್ಬರು ಮಾಡಿರೋ ಕಾಳು ಕೆಲಸಕ್ಕೆ ಅಪ್ಪನ ಮರ್ಯಾದೆ ಹೋಯ್ತಲ್ಲ, ಸುಳ್ಳು ಹೇಳಿ ಮದುವೆ ಆಗ್ಬೇಕೇನೋ ನೀನು ಹಾಗಂತ ಸೂರ್ಯ ಹೋಗಿತ್ತಿರೋವಾಗ, ನಾನೇನಂತ ದೊಡ್ಡ ತಪ್ಪು ಮಾಡಿದೆ, ಹೇಗಿದ್ರು ಡೈವರ್ಸ್ ಸಿಗುತ್ತಲ್ಲ ಅದಕ್ಕೆ ಹಾಗೆ ಹೇಳಿದೆ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು ಮತ್ತೆ ಬಾಯಿ ಮುಚ್ಚು ಅಂತ ಹೊಡಿಯೋಕೆ ಹೋಗ್ತಾರೆ. ಅಪ್ಪ ಬೇಡಪ್ಪ ಅಂತ ಸೂರ್ಯ ಹಿಡ್ಕೋತಾನೆ. ಈಗ ನೋಡು, ನಿನ್ನ ಜೊತೆ ನಮ್ಮನ್ನು ಸುಳ್ಳುಗಾರರು ಅಂತ ಹೇಳ್ಕೊಂಡು ಹೋಗ್ಲಿಲ್ವಾ, ಇಷ್ಟು ವರ್ಷ ನನ್ನ ಜೀವನದಲ್ಲಿ ಸುಳ್ಳು ಹೇಳಿ ಏಮಾರಿಸ್ದೆ ಅಂತ ಒಂದು ಮಾತನ್ನು ಕೇಳಿರ್ಲಿಲ್ಲ ಯಾರ ಹತ್ರನೂ, ಆ ಮಾತನ್ನ ಅವರಿಂದ ಕೇಳಿದ ತಕ್ಷಣನೇ ಆ ನಿಮಿಷನೇ ಸತ್ತೋದೆ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅಪ್ಪ ಏನಪ್ಪ ನೀನು ಈ ರೀತಿ ಮಾತಾಡ್ತೀಯ ಅಂತಾನೆ ಸೂರ್ಯ. ಬೇರೆ ಇನ್ನೇನೋ ಮಾತಾಡೋಕ್ಕಾಗುತ್ತೆ, ನಾನು ಇಷ್ಟು ವರ್ಷ ನಾನು ಗಳಿಸಿದಂಥ ಒಳ್ಳೆ ಹೆಸರು ಎಲ್ಲ ಹಾಳಾಗೋಯ್ತು. ಏ ಶಾಂತಿ, ನೀನು ನಮ್ಮನ್ನೆಲ್ಲ ಏಮಾರಿಸಿದ್ದಲ್ಲ,
ಮನೋಜ್ ಜೀವನನೇ ಏಮಾರಿಸ್ತಿದ್ಯಾ, ನೀವು ಇನ್ಯಾವ ಜನ್ಮದಲ್ಲೂ ಬದಲಾಗೋದೇ ಇಲ್ಲ ಹಾಗಂತ ಬೈಕೊಂಡು ಹೋಗ್ತಾರೆ. ಶ್ವೇತಾ, ಸೂರ್ಯಣ್ಣ ನಾನು ಇನ್ನು ಬರ್ತೀನಿ ಅಂತ ಹೊರಟೋಗ್ತಾಳೆ. ಅಮ್ಮ ಅಂದ್ಕೊಂಡು ಮನೋಜ ಸಕ್ಕರೆ ಹತ್ರ ಬರ್ತಿರೋವಾಗ, ಲೇ ನೀನಿಂದ ಅಪ್ಪ ಇನ್ನೆಷ್ಟೋ ಅವಮಾನ ಅನುಭವಿಸ್ಬೇಕು. ಲೇ ಮನೋಜ್, ನೀನು ಸರಿಯಾಗಿದ್ರೆ ನಿನಗೂ ಸರಿಯಾಗಿರೋ ಜೀವನನೇ ಸಿಗುತ್ತೆ ಹಾಗಂತ ರವಿ ಹೇಳ್ತಿರೋವಾಗ, ಏ ರವಿ ಇವ್ರ ಹತ್ರ ಮಾತಾಡೋದೇ ವೇಸ್ಟು ಹಾಗಂತ ಹೇಳೋಗ್ತಾಳೆ ಶ್ರುತಿ. ಸಕ್ಕರೆ ಅವನಿಗಾಗಲೇ ತುಂಬಾನೇ ಏಮಾರಿಸಿದಾನೆ, ಅವನ ಜೊತೆ ನೀವು ಸೇರ್ಕೊಂಡಿದ್ದೀರಾ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಅಂತಾನೆ ಸೂರ್ಯ. ಅತ್ತೆ ನೀವು ಈ ವಿಷಯನ ಮಾವನ್ಗಾದ್ರೂ ಹೇಳಬೇಕಿತ್ತು ಅಂತಾಳೆ ಮೀನಾ. ನಿನ್ನ ಹತ್ರ ಕೇಳಿದ್ನಾ, ನೀನು ನಿನ್ನ ಕೆಲಸ ನೋಡ್ಕೋ ಹೋಗು, ಈಗ ನಿಮಗೆ ಸಂತೋಷ ಆಗಿರ್ಬೇಕಲ್ಲ. ಶಾಂತಿ ಹಾಗಂತಿರೋವಾಗ ಮೀನಾ ಇವ್ರ ಹತ್ರ ಮಾತಾಡೋದು ಒಂದೇ ಬಿಟ್ಟು ಒಂದೇ ಬಾ ಅಂತೇಳಿ ಸೂರ್ಯ ಮೀನಾ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಸೂರ್ಯ, ಮೀನಾ ನಾನು ಹೇಳ್ದಾಗೆ ನಡ್ಬಿಡ್ತು ಗೊತ್ತಾ ಅಂತ ಕೇಳ್ತಾನೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಈ ಪೆಂಗಿನ ಮದುವೆ ಬಗ್ಗೆ. ಆ ಹರಿಣಿ ಅಮೆರಿಕಾದವಳು ಓದಿ ಎಷ್ಟೊಂದೆಲ್ಲ ತಿಳ್ಕೊಂಡಿದ್ದಾಳೆ ನೋಡಿದ್ಯಾ, ಯಾವಾಗ ಹೇಳಿದ್ರಿ ಅಂತ ಕೇಳ್ತಾಳೆ ಮೀನಾ ನಾನು ಅವತ್ತೇ ಹೇಳಿದ್ನಲ್ಲ ಇದೆಲ್ಲ ಸೆಟ್ ಆಗಲ್ಲ ನೋಡು ಅಂತ. ಮನೋಜ ಮಾತಾಡಿ ಅವ್ನ ಜೀವನನ ಅವನೇ ಹಾಳು ಮಾಡ್ಕೊಂಡ ನೋಡಿದ್ಯಾ ಅಂತಾನೆ. ಏನ್ರಿ ಇದನ್ನೆಲ್ಲ ಅವ್ರು ಹಾಳು ಮಾಡಿದ್ದಲ್ಲ, ಅವ್ರ ಜೀವನದಲ್ಲಿ ಏನ್ ನಡೀತು ಅದನ್ನು ಹೇಳ್ದೇನೆ ಅತ್ತೆನೇ ಹಾಳು ಮಾಡ್ತಿರೋದು. ಅತ್ತೆ ಯಾವ್ದನ್ನು ಮುಚ್ಚಿಡ್ತೆ ನಿಜ ಹೇಳಿದ್ರೆ ಈ ಮದ್ವೆ ನಡೀತಿತ್ತಲ್ವಾ ಅಂತಾಳೆ. ಡೈವರ್ಸ್ ಸಿಗುತ್ತೆ ಅಂತ ಹೇಳಿ ಏಮಾರಿಸಿ ಮದ್ವೆ ಮಾಡಕ್ ನೋಡಿದ್ರು, ಅದೆಲ್ಲ ಹರಿಣಿ ಮನೆಯವ್ರಿಗೆ ಇಡಿಸ್ಲಿಲ್ಲ ಹಾಗಂತ ಮೀನಾ ಹೇಳ್ತಿರುವಾಗ, ಅದು ಮಾತ್ರ ಅಲ್ಲ ಮೀನಾ, ಹರಿಣಿ ಪಾರ್ಲರಮ್ಮನ ಬಗ್ಗೆ ಹೇಳಿದ್ಲು ನೋಡಿದ್ಯಾ. ಓ ಹಾಗಾದ್ರೆ ನೀವು ರೋಹಿಣಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತಾಳೆ ಮೀನಾ. ನಾನೇನ ಯಮನ್ಗೆ ಸಪೋರ್ಟ್ ಮಾಡ್ತಿಲ್ಲ, ಹರಿಣಿ ಹೇಳ್ತಿರೋದು ನಿಜನೇ ತಾನೆ. ಆ ಕಲ್ಯಾಣಿ ನಮ್ಮನ್ನೆಲ್ಲ ಏಮಾರಿಸಿದಿಕ್ಕೆ ಮನೋಜನ್ ಮೇಲಿರೋ ಪ್ರೀತಿನೇ ಕಾರಣ ತಾನೆ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಯೋಚನೆ ಮಾಡಿ ನೋಡಿದ್ರೆ ಅತ್ತೇನು ರೋಹಿಣಿನೂ ಒಂದೇ ಅಂತ ನನ್ಗನ್ಸುತ್ತೆ ಅಂತಾಳೆ ಮೀನಾ. ಯಾಕ ರೀತಿ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ರೋಹಿಣಿ ನಿಮ್ಮ ಅಣ್ಣನ ಮದ್ವೆ ಆಗ್ಬೇಕು ಅಂತ ಸುಳ್ಳು ಹೇಳಿದ್ದು, ಇವ್ರು ನೋಡಿದ್ರೆ ಮಗನ್ ಮದ್ವೆ ಆಗ್ಲಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಈಗ ಇವ್ರಿಬ್ರಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ಕೇಳ್ತಾಳೆ. ನೀನ್ ಹೇಳಿದ್ದು ಕರೆಕ್ಟೇ ಮೀನಾ, ಆದ್ರೆ ನನ್ಗಿಲ್ಲಿ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ಈ ಸಮಸ್ಯೆ ಈಗಾಗಲೇ ಕೋರ್ಟ್ಗೆ ಹೋಗಿದೆ, ಊರು ತುಂಬ ವಿಷಯ ಎಲ್ಲ ಗೊತ್ತಾಗಿ ಆ ಯಮನ್ ಮರ್ಯಾದೆನೇ ಹೋಗ್ತಿದೆ, ಮತ್ತೆ ಇನ್ನೇಗೆ ಮನೋಜನ್ ಸೇರ್ತಾಳೆ ಆ ಪಾರ್ಲರಮ್ಮ ಅಂತ ಕೇಳ್ತಾನೆ. ಈ ಹರಿಣಿ ನೋಡಿದ್ರೆ ಪೆಂಗಿನ್ಗೆ ಪಾರ್ಲರಮ್ಮನ ಜೊತೆ ಸೇರಿ ಬಾಳೋದೇ ಸರಿ ಅಂತ ಹೇಳೋದ್ಲು ಹಾಗಂತ ಸೂರ್ಯ ಹೇಳ್ತಿರೋವಾಗ, ನನ್ಗದೆಲ್ಲ ಗೊತ್ತಿಲ್ಲ ರೀ, ಇದ್ರ ಮಧ್ಯೆ ಮಾವ ತುಂಬಾನೇ ಸಂಕಟ ಪಡ್ತಿದ್ದಾರೆ. ಅತ್ತೆ ಮಾವನ್ನೇ ವಿಮರ್ಸ್ಬಿಟ್ರಲ್ಲ, ಬಂದವರೆಲ್ಲ ಏನಂತ ಪ್ರಶ್ನೆ ಮಾಡಿದ್ರು ನೋಡಿದ್ರಲ್ಲ, ಅದನ್ನೆಲ್ಲ ನನಗೂ ಕೂಡ ತಡ್ಕೊಳಕ್ಕೆ ಆಗ್ಲಿಲ್ಲ ಅಂತಾಳೆ ಮೀನಾ. ನನಗೂ ಅದೇ ಕಷ್ಟ ಆಯ್ತು ಮೀನಾ, ಅಪ್ಪನ ಜೊತೆಗಾದ್ರೂ ಸತ್ಯ ಹೇಳಬೇಕಿತ್ತು ಸಕ್ಕರೆ, ಅವ್ರು ಹೇಳಿದ್ದನ್ನ ಕೇಳೋದೇ ಇಲ್ಲ ಅಂತಾರೆ ಇವರು. ಸರಿ ಬಿಡು, ಇದ್ರ ಬಗ್ಗೆ ಮಾತಾಡ್ತಿದ್ರೆ ನಮ್ಗೇನೆ ಟೆನ್ಷನ್ ಆಗೋದು. ಆದ್ರೆ ಆ ಹರಿಣಿ ಹೇಳಿದ್ದನ್ನ ಕೇಳಿದ್ಯಾ, ಪಾರ್ಲರಮ್ಮನ ಪ್ರೀತಿ ನಿಜವಾದದ್ದಂತೆ, ಅವಳನ್ನ ಬಿಡಬೇಡಿ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ ಅಂತಾನೆ ಸೂರ್ಯ. ಹೌದು ಅದಕ್ಕೇನೀಗ ಅಂತ ಮೀನಾ ಕೇಳ್ತಾಳೆ. ಅಮೆರಿಕಾದಿಂದ ಬಂದಿರೋ ಹರಿಣಿ ಒಂದ್ ಲವ್ನ ಅರ್ಥ ಮಾಡ್ಕೊಂಡ್ಲು, ಆದ್ರೆ ನೀನೇ ಅರ್ಥ ಮಾಡ್ಕೋತಿಲ್ಲ ಅಂತಾನೆ ಸೂರ್ಯ. ನಾನೇನು ಅರ್ಥ ಮಾಡ್ಕೋತಿಲ್ಲ ಅಂತ ಮೀನಾ ಕೇಳ್ತಾಳೆ. ಹೌದಲ್ವಾ, ಮಂಜ ಮತ್ತೆ ತಾರಾ ಪ್ರೀತಿ ಮಾಡ್ತಿದಾರಲ್ಲ, ಅದನ್ನೇ ಬೇಡ ಅಂತ ವಿರೋಧ ಮಾಡ್ತಿದೀಯಲ್ಲ ನೀನು ಅಂತಾನೆ. ನಾನೇನು ದೂರ ಮಾಡ್ತಿಲ್ಲ, ಮಂಜನೂ ಚೆನ್ನಾಗಿರ್ಬೇಕು ಆ ಹುಡುಗಿನೂ ಚೆನ್ನಾಗಿರ್ಬೇಕು ಅದಕ್ಕೆ ಹೇಳ್ತಿರೋದು ಅಂತಾಳೆ. ಅವ್ರಿಬ್ರನ್ನ ದೂರ ಮಾಡ್ಬಿಟ್ರೆ ಅದೇಕ್ ಚೆನ್ನಾಗಿರ್ತಾರೆ ಅಂತ ಸೂರ್ಯ ಕೇಳ್ತಾನೆ. ಖಂಡಿತ ಇದಕ್ಕೆಲ್ಲ ವಿಶಾಲಮ್ಮ ಒಪ್ಕೊಳ್ಳಲ್ಲ, ಅವಳು ಏನಾದ್ರೂ ಮಾಡೇ ಮಾಡ್ತಾಳೆ, ಅದಕ್ಕೆ ನಾನು ಹೇಳ್ತಿರೋದು ಇದೆಲ್ಲ ಬೇಡ ಅಂತ. ನೀವು ಅರ್ಥನೇ ಮಾಡ್ಕೋತಿಲ್ವಲ್ಲ, ಕಲ್ ಬಂಡೆ ಇದ್ದಾಗೆ ನೀವು ಏನ್ ಮಾಡೋದು ಅಂತ ಬೈಕೋತಿರ್ತಾಳೆ. ಹೌದೌದು ನಾನು ಕಲ್ಬಂಡೆನೆ, ನೀನೇನ್ ಬಾರಿನಾ, ಬಾ ಕಾಫಿ ಕೊಡು ಅಂತ ಕೇಳ್ತಾನೆ. ಏನಿದು ಅಧಿಕಾರ ತೋರಿಸ್ತಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ಮತ್ತಿನ್ನೇನ್ ಮೀನಾ ಹೇಳಿದ್ರೆ ಅರ್ಥನೇ ಮಾಡ್ಕೋತಿಲ್ಲ ನೀನು, ಹರಿಣಿಗಿರೋ ಬುದ್ಧಿನೂ ನಿನ್ಗಿಲ್ವಲ್ಲ, ಬಾ ಅಂತಾನೆ. ನನ್ಗಿರೋ ಬುದ್ಧಿನೇ ನನಗೆ ಸಾಕು, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗ್ಬೇಕು. ಅವತ್ತು ಕಾಫಿ ಮಾಡ್ಕೊಟ್ಟು ಮನೆ ಕೆಲಸನೆಲ್ಲ ಮಾಡಿದ್ರಲ್ವಾ, ಅದೇ ರೀತಿ ಇವತ್ತು ನೀವೇನೆ ಕಾಫಿ ಮಾಡ್ಕೊಂಡು ಕುಡೀರಿ ಅಂದ್ಕೊಂಡು ಹೋಗ್ತಾಳೆ. ಆಗ ಸೂರ್ಯ, ಏನಿದು ದಿಢೀರ್ ಅಂತ ಹೀಗೆ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ಅವ್ನು ಹಾಗೆ ಅನ್ಕೋತಿರೋವಾಗ್ಲೇ ಈ ಕಡೆ ಶ್ರುತಿ ಯೋಚನೆ ಮಾಡ್ತಿರ್ತಾಳೆ. ಏನ್ ಶ್ರುತಿ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ನನ್ಗೊಂದು ಅನಿಸ್ತಿದೆ, ಮನೋಜ್ ಮತ್ತೆ ರೋಹಿಣಿ ಡಿವೋರ್ಸ್ ತಗೊಳ್ಳೋದು ಬೇಡ ಅಂತ ಅನಿಸ್ತಿದೆ ಅಂತಾಳೆ. ರೋಹಿಣಿ ತುಂಬಾನೇ ತಪ್ಪು ಮಾಡಿರ್ಬೋದು, ಆದ್ರೆ ಮನೋಜ್ ಅವ್ರನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದಾಳಲ್ಲ ಅಂತಾಳೆ. ಸುಳ್ಳು ಹೇಳಿ ಏಮಾರ್ಸೋದು ಟ್ರೂ ಲವ್ ಅಂತಾನೆ ರವಿ. ಮನೋಜ್ ಅವ್ರಿಗೋಸ್ಕರನೇ ತಾನೇ ಈ ರೀತಿ ಸುಳ್ಳು ಹೇಳಿರೋದು. ಏನ್ ನೀನು ಯಾವಾಗ್ಲೂ ಲಾಜಿಕಲ್ ಆಗಿ ಯೋಚನೆ ಮಾಡ್ತಿದ್ದೆ, ಈ ಸರಿ ಎಮೋಷನಲ್ ಆಗಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡ್ತಿದ್ಯಲ್ಲ ಅಂತಾನೆ. ಲವ್ನ ಲಾಜಿಕ್ ಆಗಿ ನೋಡೋಕ್ಕಾಗಲ್ವಲ್ಲ, ಅದನ್ನ ಎಮೋಷನಲ್ ಆಗಿ ತಾನೇ ನೋಡ್ಬೇಕು ಅಂತಾಳೆ ಶ್ರುತಿ. ಇದು ಲವ್ ಅಲ್ಲ, ಆ ರೋಹಿಣಿ ಮನೋಜ್ ಮಾಡಿರೋ ದ್ರೋಹ ಅಂತಾನೆ ರವಿ. ರೋಹಿಣಿ ತಪ್ಪು ಮಾಡಿರ್ಬೋದು, ಅದನ್ನೆಲ್ಲ ಮನೋಜ್ ಅವ್ರಿಗೋಸ್ಕರನೇ ತಾನೇ ಮಾಡಿರೋದು, ಅಂದ್ಮೇಲೆ ಒಂದು ಚಾನ್ಸ್ ಕೊಡ್ಬೋದಲ್ವಾ ಅಂತಾಳೆ ಶ್ರುತಿ. ಹಾಗಾದ್ರೆ ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಮತ್ತೆ ಅವ್ರನ್ನ ಮನೆಗೆ ಸೇರ್ಸ್ಕೊ ಅಂತ ಹೇಳ್ತಿದ್ಯಾ ಅಂತಾನೆ ಸೂರ್ಯ. ನಮ್ ಲವ್ಗೋಸ್ಕರ ನಾವು ತಪ್ಪು ಮಾಡಿಲ್ವಾ, ಅದೇ ರೀತಿ ರೋಹಿಣಿನು ಮನೋಜ್ಗೋಸ್ಕರ ತಪ್ಪು ಮಾಡಿದ್ದಾರೆ ಅಂತಾಳೆ ಶ್ರುತಿ. ನೀನೇನು ಹೇಳಿದ್ರು ಸರಿನೇ, ಮನೋಜ್ ಮತ್ತೆ ಅವ್ರ ಜೊತೆ ಜೀವನ ಮಾಡೋದು ಸರಿ ಇಲ್ಲ ಅಂತಾನೆ ರವಿ. ಸೂರ್ಯನ್ಗೂ ಮೀನಾ ಅತ್ತಿಗೆಗೂ ಏನಾದ್ರೂ ಪ್ರಾಬ್ಲಮ್ ಬಂದು ಅವರು ದೂರ ಆದ್ರೆ ಹಾಗಂತ ಅವ್ನು ಹೇಳ್ತಿರೋವಾಗ ಶ್ರುತಿ ರವಿಗೆ ಒಂದು ಏಟ್ ಹೊಡಿತಾಳೆ. ಏಯ್ ಚೆನ್ನಾಗಿರೋರ್ನ ಯಾಕೋ ದೂರ ಮಾಡ್ತೀಯ ಅಂತ ಕೇಳ್ತಾಳೆ. ಎಕ್ಸಾಂಪಲ್ಗೆ ಹೇಳ್ದೆ ಶ್ರುತಿ ಅಂತ ರವಿ ಹೇಳ್ತಾನೆ. ಅವರು ದೂರ ಆಗ್ಬಾರ್ದು, ಚೆನ್ನಾಗಿರ್ಬೇಕು ಅಂತ ತಾನೇ ನಾವೆಲ್ಲರೂ ಬಯಸೋದು, ಕರೆಕ್ಟಾ ಅಂತ ಕೇಳ್ತಾನೆ. ಹೌದು ಅಂತಾಳೆ ಶ್ರುತಿ. ಅದೇನೆಂದ್ರೆ ಅವ್ರ ಜೀವನ ಅಂತದ್ದು, ಒಬ್ರಿಗೊಬ್ರಿಗೆ ಬಿಟ್ಕೊಡದೇ ಇರೋ ಹಾಗೆ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ, ಆದ್ರೆ ಮನೋಜ್ ವಿಷಯದಲ್ಲಿ ಆ ಥರ ಅಲ್ಲ, ನಿಜವಾಗ್ಲೂ ನಡ್ಕೋತಿಲ್ಲ.
ಈಗಲೇ ಇಷ್ಟೊಂದು ಸುಳ್ಳು ಹೇಳಿದ್ದಾರೆ, ಏಮಾರಿಸಿದ್ದಾರೆ, ಲೈಫ್ ಲಾಂಗ್ ಅದನ್ನೇ ಮಾಡ್ಕೊಂಡು ಹೋದ್ರೆ ಏನೇನೆಲ್ಲ ಸುಳ್ಳು ಹೇಳಿ ಅವರು ಏಮಾರಿಸ್ಬೋದು, ಯೋಚನೆ ಮಾಡಿ ನೋಡು ಅಂತಾನೆ. ಆದ್ರಿಂದ ಎಲ್ಲಾನು ಲವ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಬ್ಲೈಂಡ್ ಆಗಿ ಆ ರೋಹಿಣಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು ನನ್ಗೆ ಇರಿಟೇಟ್ ಆಗದೆ ಇರೋ ಹಾಗೆ ನಡ್ಕೊ ಅಂತಾನೆ. ನನಗೆ ಇರಿಟೇಟ್ ಆಗದೆ ಇರೋ ಹಾಗೆ ನಡ್ಕೊ ಅಂತಾನೆ. ಏಯ್, ನಾನು ನಿನಗೆ ಇರಿಟೇಟ್ ಆಗಲಿ ಅಂತ ಈ ರೀತಿ ಹೇಳಲಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಇಲ್ಲ ಶ್ರುತಿ, ರೋಹಿಣಿಗೆ ನೀನು ಸಪೋರ್ಟ್ ಮಾಡಿದ್ರೆ ಅವ್ರು ಮಾಡಿರೋ ತಪ್ಪಿಗೆ ಸಪೋರ್ಟ್ ಮಾಡ್ದಂಗೆ ಅಂತಾನೆ ರವಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಲವ್ ಅಂದ್ರೆ ಯಾವ್ದನ್ನು ಮುಚ್ಚಿಡ್ದೆ ನಿಜವಾದ ಜೀವನ ಮಾಡೋದೇ ಲವ್. ಇನ್ಮೇಲೆ ಮನೋಜ್ ರೋಹಿಣಿನ ಸೇರೋಕ್ ಸಾಧ್ಯನೇ ಇಲ್ಲ. ಮನೋಜನ್ ನೋಡಿದ್ಯಾ, ರೋಹಿಣಿನ ನಿಜವಾಗ್ಲೂ ಲವ್ ಮಾಡ್ದ, ನಿಜವಾಗ್ಲೂ ಇಷ್ಟಪಟ್ಟ. ಈಗ ನೋಡಿದ್ರೆ ಅವಳಿಂದ ಏಮಾರಿಸ್ಕೊಂಡು ನಿಂತಿದ್ದಾನೆ. ಒಬ್ಬ ಗಂಡ್ಸ್ಗೆ ತನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆದ್ಮೇಲೆ ಇದಕ್ಕಿಂತ ಅವಮಾನ ಬೇರೆ ಇನ್ನೇನಿದೆ ಅಂತಾನೆ. ದಯವಿಟ್ಟು ಇನ್ಮೇಲೆ ರೋಹಿಣಿಗೆ ಸಪೋರ್ಟ್ ಮಾಡಿ ಮಾತಾಡ್ಬೇಡ ಅಂತ ಹೇಳೋಗ್ತಾನೆ. ಈ ಕಡೆ ಮನೋಜ ಎದ್ದು ಕೂತ್ಕೊಂಡು ಹರಿಣಿ ಹೇಳಿದ್ದನ್ನ ನೆನ್ಪು ಮಾಡ್ಕೋತಿರ್ತಾನೆ. ಆ ಬಿಲ್ಡರ್ ಮ್ಯಾನೇಜರ್ ಹರಿಣಿ ಇವ್ರು ಹೇಳಿದ್ನೆಲ್ಲಾನು ನೆನ್ಪು ಮಾಡ್ಕೋತಿರ್ತಾನೆ. ಅವಳ ಬಗ್ಗೆ ಸಾಫ್ಟ್ ಕಾರ್ನರ್ ಬರ್ತಿರುತ್ತೆ. ಛೇ, ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ನನ್ ಡ್ರೀಮ್ ಎಲ್ಲ ಹಾಳಾಗೋಟೋಯ್ತು ಛೇ ಅನ್ಕೋತಾ ಇರ್ತಾನೆ. ಈ ಕಡೆ ಸೂರ್ಯ ಕಾರ್ ಗ್ಯಾರೇಜ್ ಅಲ್ಲಿ ಇರ್ತಾನೆ. ಆಗ ಅವನ್ಗೊಂದು ಬಾಡಿಗೆ ಬರುತ್ತೆ. ನೀನ್ ಹೋಗು ಅಂತ ಚೇತಾಗ್ ಹೇಳ್ತಾನೆ. ಚೇತಾ ನನ್ಗೂ ಕೂಡ ಬಾಡಿಗೆ ಇದೆ ಅಂತ ಹೇಳ್ತಾನೆ. ಆಗ ಕಾರ್ತಿನ ಕರೆದು ಹೇಳ್ತಾನೆ. ಕಾರ್ತಿನ ಹೋಗ್ತೀನಿ ಅಂತ ಹೇಳ್ತಾನೆ. ಸರ್, ನಾನು ನನ್ನ ಫ್ರೆಂಡ್ನ ಕಳಿಸ್ತಿದ್ದೀನಿ ಅಂತ ಹೇಳ್ತಾನೆ. ಯಾಕೋ ಬಾಡಿಗೆಗೆ ಬೇಡ ಅಂತ ಹೇಳಿದೆ ಅಂತ ಚೇತಾ ಕೇಳ್ತಾನೆ. ತಾರಾನು ಮಂಜುನು ಮಾತಾಡಕ್ ಬರ್ತೀನಿ ಅಂತ ಹೇಳಿದ್ರು ಕಣ, ಅದಕ್ಕೆ ಅಂತಾನೆ ಸೂರ್ಯ. ಆಗಲಿಗೆ ತಾರಾನು ಮಂಜುನು ಬರ್ತಾರೆ. ಯಾಕಿಬ್ರು ಡಲ್ ಆಗಿದ್ದೀರಾ? ಏನ್ ತರ, ನೀನ್ ಲವ್ ಮಾಡೋದು ನಿಮ್ಮ ಮನೇಲಿ ಗೊತ್ತಾಯ್ತಾ ಅಂತ ಕೇಳ್ತಾನೆ ಸೂರ್ಯ. ನಮ್ಮನೇಲಿ ಈ ವಿಷಯ ಏನು ಗೊತ್ತಾಗ್ಲಿಲ್ಲ, ಆದ್ರೆ ಮಂಜು ಅವ್ರ ಅಮ್ಮನ್ ಗೊತ್ತಾಗಿದೆಯಲ್ಲ ಅಂತ ಹೇಳ್ತಾಳೆ. ಬಾವಾ, ಅವ್ರ ಮನೆ ಕಡೆಯಿಂದ ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಈಗ ನಮ್ಮನೇಲೆ ದೊಡ್ಡ ಸಮಸ್ಯೆ ಆಗ್ತಿದೆ ಅಂತಾನೆ ಮಂಜ. ಅಮ್ಮ ಕನಕ ಈ ಲವ್ ಎಲ್ಲ ಬೇಡ ಅಂತ ಹೇಳ್ತಿದ್ದಾರೆ, ಕೆಲ್ಸಕ್ಕೆ ಹೋಗ್ಬೇಡ ಬಂದ್ಬಿಡು ಅಂತ ಹೇಳ್ತಿದ್ದಾರೆ ಅಂತಾನೆ. ಇದೆಲ್ಲ ನಿಮ್ಮ ಅಕ್ಕ ಮೀನಾ ಇದ್ದಾಳಲ್ಲ, ಅವಳ ಕೆಲಸ, ಅವಳಿಗೆ ಹೇಳ್ಬೇಡ ಅಂತ ಹೇಳಿದ್ದೆ. ನಿಮ್ ಮನೆಗ್ ಬಂದು ಎಲ್ಲಾನು ಹೇಳಿ ಬಂದಿದ್ದಾಳೆ. ಅವಳಿಗೆ ಭಯ ಬಂದ್ಬಿಟ್ರೆ ಊರಿಗೆ ಭಯ ಇಡಿಸ್ಬಿಡ್ತಾಳೆ. ಹಾಗಂತ ಸೂರ್ಯ ಹೇಳ್ತಿರುವಾಗ ಮನೇಲಿ ನನ್ಗೇನಾದ್ರೂ ಆಗ್ಬಿಡುತ್ತೆ ಅಂತ ಭಯ ಪಡ್ತಿದ್ದಾರೆ ಬಾವ. ಹಾಗಂತ ಮಂಜ ಹೇಳ್ತಿರುವಾಗ, ನೋಡು ಮಂಜ, ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಅತ್ತೆ ಜೊತೆ ಹೇಳೋಣ ಅಂತ ಹೇಳಿದ್ದೆ. ಹಾಗೆ ಹೇಳಿದ್ರೆ ಅವಶ್ಯಕತೆ ಇಲ್ಲದೆ ಅವರು ಭಯ ಪಡ್ತಾರಲ್ವಾ ಅಂತಾನೆ ಸೂರ್ಯ. ಹೌದು ಬಾವ, ಅಮ್ಮ ಯಾವಾಗ ನೋಡಿದ್ರು ಹೇಳ್ತಾನೆ ಇರ್ತಾರೆ, ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅಂತಾನೆ ಮಂಜ. ಇದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ ಮಂಜ. ನೋಡು ಮಂಜ, ಮದ್ವೆ ಅಂದ್ರೇನೆ ಪ್ರಾಬ್ಲಮ್, ಇನ್ನು ಲವ್ ಮಾಡಿ ಮದ್ವೆ ಆಗೋದು ಅಂದ್ರೆ ಇನ್ನೂ ಪ್ರಾಬ್ಲಮ್. ಮನೆಯಲ್ಲಿ ಹೀಗೆ ಎದುರ್ಕೋತಾನೆ ಇರ್ತಾರೆ, ಇದನ್ನ ನೋಡಿ ನೀವು ದೂರ ಆಗಲ್ಲ ಅಲ್ವಾ? ಹಾಗಂತ ಸೂರ್ಯ ಕೇಳ್ತಾನೆ. ಆ ರೀತಿಯೆಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ, ನಾನು ಯಾವತ್ತಿಗೂ ಮಂಜುನ ಬಿಟ್ಕೊಡಲ್ಲ ಅಂತಾಳೆ ತಾರಾ. ಮತ್ತಿನ್ನೇನಕ್ಕೆ ನೀವು ಚಿಂತೆ ಮಾಡ್ತಿದ್ದೀರಾ, ಧೈರ್ಯವಾಗಿರಿ ಅಂತಾನೆ ಸೂರ್ಯ. ಬಾವಾ, ಈಗೊಂದು ಸಣ್ಣ ಸಮಸ್ಯೆ ಆಗಿದೆ ಅಂತ ಮಂಜ ಹೇಳ್ತಾನೆ. ಇನ್ನೇನೋ ಮತ್ತೆ, ಈಗಾಗಲೇ ತಲೆ ಮೇಲೆ ತುಂಬಾನೇ ಸಮಸ್ಯೆಗಳಿವೆ, ಹೇಳು ಅಂತಾನೆ ಸೂರ್ಯ. ತಾರಾನ ಅವರಪ್ಪ ಹೈದರಾಬಾದ್ ಕಳಿಸ್ತಿದ್ದಾರೆ ಅಂತಾನೆ ಮಂಜ. ಏನಕ್ಕೆ ಅಂತ ಸೂರ್ಯ ಕೇಳ್ತಾನೆ. ಹೈದರಾಬಾದಲ್ಲಿ ನಮ್ಮಪ್ಪ ಹೊಸ ಬ್ರ್ಯಾಂಡ್ನ ಓಪನ್ ಮಾಡಿದ್ದಾರೆ, ಅದು ನೋಡ್ಕೊಳ್ಳೋಕೆ ನನ್ನನ್ನು ಕಳಿಸ್ತಿದ್ದಾರೆ ಅಂತಾಳೆ. ಏನಕ್ಕೆ ನಿನ್ನೆ ಹೋಗು ಅಂತ ಹೇಳ್ತಿದ್ದಾರೆ ಅಂತ ಸೂರ್ಯ ಕೇಳ್ತಾನೆ. ಆ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಿರೋವಾಗ್ಲೇ ಹೇಳಿದ್ರು, ಅದಕ್ಕೆ ಹೋಗು ಅಂತಿದ್ದಾರೆ ಅಂತಾಳೆ. ಮತ್ತೆ ವಾಪಸ್ ಬರಲ್ವಾ ನೀನು ಅಂತ ಸೂರ್ಯ ಕೇಳ್ತಾನೆ. ನೋ ಆ ರೀತಿಯೆಲ್ಲ ಆಗಲ್ಲ, ಅಲ್ಲೋಗಿ ಸೆಟ್ ಮಾಡಿಕೊಟ್ಟು ನಾನು ಒಂದು ತಿಂಗಳಲ್ಲೇ ವಾಪಸ್ ಬರ್ತೀನಿ ಅಂತಾಳೆ ತಾರಾ. ಅಪ್ಪನ ಜೊತೆನೂ ಹೇಳಿದ್ದೀನಿ ಅಂತಾಳೆ. ಒಳ್ಳೆ ವಿಷಯನೇ ತಾನೆ, ಓಕೆ, ಆದ್ರೆ ನಿಮ್ಮಪ್ಪ ಬೇರೆ ಇನ್ನೇನಾದ್ರೂ ಕೇಳಿದ್ರ ಅಂತ ಕೇಳ್ತಾನೆ. ಒಂಥರ ಏನಾದ್ರೂ ಮಾತಾಡಿದ್ರ ಅಂತ ಕೇಳ್ತಾನೆ. ಹಾಗೇನೂ ಇಲ್ಲ, ಅವ್ರು ಮಾತಾಡೋದ್ರಲ್ಲಿ ಯಾವ ಚೇಂಜಸ್ ಇರ್ಲಿಲ್ಲ ಅಂತಾಳೆ ರೇಖಾ. ಅಲ್ಲ, ಯಾಕೆ ಈ ತರ ಕೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಸುಮ್ಮನೆ ಕೇಳಿದೆ ಅಂತಾನೆ ಸೂರ್ಯ. ನಾನು ಹೈದರಾಬಾದಿಂದ ವಾಪಸ್ ಬರೋ ಅಷ್ಟರಲ್ಲಿ ಮಂಜು ಅವ್ರ ಅಮ್ಮನ ಜೊತೆ ಅಕ್ಕನ ಜೊತೆ ಮಾತಾಡಿ ಒಪ್ಸಿ ಅಂತ ಹೇಳ್ತಾಳೆ. ಹೋಗೋಕ್ ಮುಂಚೆ ನನ್ಗೊಂದು ಜವಾಬ್ದಾರಿ ಕೊಡ್ತಿದ್ಯಾ ಅಂತ ಸೂರ್ಯ ನಗ್ತಾನೆ. ಈಗ ನಮಗೆ ಸಪೋರ್ಟ್ ಮಾಡೋಕ್ಕಿರೋದು ನೀವು ಒಬ್ಬರೇನೆ ಅಂತಾಳೆ ತಾರಾ. ನಾನು ಸತ್ಯನ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದೀನಿ, ಬೇರೆಯವ್ರ ಜೊತೆ ಬಾಳೋಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ಪೇರೆಂಟ್ಸ್ ಒಪ್ಪದ ಮೇಲೆನೆ ನಾವಿಬ್ರು ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದೀವಿ ಅಂತಾಳೆ. ಈಗಲೂ ಕೂಡ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ಅದೇ ದೊಡ್ಡ ವಿಷಯ ಅಂತಾನೆ ಸೂರ್ಯ. ಎತ್ತವ್ರು ಅಂದ್ರೆ ಭಯ ಇರ್ಬೇಕಲ್ವಾ? ಮಂಜನ ಕಷ್ಟಪಟ್ಟು ಸಾಕಿದಾನೆ, ಅದು ಸರಿ. ಮಂಜ ಮತ್ತೆ ನೀನು ಪ್ರೀತಿ ಮಾಡ್ತಿರೋದು ನಿಮ್ಮ ಮನೆಯಲ್ಲಿ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅಲ್ವಾ ಅಂತ ಕೇಳ್ತಾನೆ ಸೂರ್ಯ. ಇನ್ನು ಆ ವಿಷಯದ ಬಗ್ಗೆ ಗೊತ್ತಾಗಿಲ್ಲ ಅಂತ ತಾರಾ ಹೇಳ್ತಾಳೆ. ಹಾಗೇನಾದ್ರೂ ಗೊತ್ತಾಗಿದ್ದಿದ್ರೆ ನಿಮ್ಮ ಅಮ್ಮ ಬಂದು ನಮ್ಮ ಮನೆಯಲ್ಲಿ ಇಷ್ಟೊತ್ತಾಗಲೇ ಜಗಳ ಮಾಡ್ತಿದ್ರು. ಸರಿ, ನೀನು ಹೋಗಿ ಕೆಲಸ ಮುಗಿಸ್ಕೊಂಡ್ ಬಾ, ಅಷ್ಟರಲ್ಲಿ ನಾನು ಇವ್ರನ್ನ ಒಪ್ಪಿಸಿರ್ತೀನಿ ಅಂತಾನೆ ಸೂರ್ಯ. ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ. ತುಂಬಾ ಥ್ಯಾಂಕ್ಸ್ ಅಂತಾರೆ ಇಬ್ರು. ಸುಮ್ಮನೆ ಇಬ್ರು ಸುತ್ತಾನೆ ಇರ್ಬೇಡಿ, ಎಲ್ಲ ಸರಿ ಹೋಗೋವರೆಗೂ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಸೂರ್ಯ ಬಾಡಿಗೆಗೆ ಒಬ್ರನ್ನ ಕರ್ಕೊಂಡ್ ಬಂದಿರ್ತಾನೆ. ಅವರು ಚಿಲ್ಲರೆ ಇಲ್ಲ ಸರ್ ಅಂತ ದುಡ್ಡು ಕೊಡ್ತಾರೆ. ಸೂರ್ಯ ಚಿಲ್ಲರೆ ಕೊಟ್ಟು ಈ ಕಡೆ ಟರ್ನ್ ಆಗ್ತಾನೆ. ಆಗಲ್ಲಿ ಇಬ್ರು ಮಾತಾಡ್ತಾ ನಿಂತಿರ್ತಾರೆ. ಇವನನ್ನ ಎಲ್ಲೋ ನೋಡಿದ್ದೀನಲ್ಲ ಅಂತ ಸೂರ್ಯ ನೆನ್ಪು ಮಾಡ್ಕೋತಾ ಇರ್ತಾನೆ. ಮೀನಾಗ ಚಾಕು ಹಾಕಿರೋ ಇನ್ಸಿಡೆಂಟ್ ನ ನೆನ್ಪು ಮಾಡ್ಕೋತಾನೆ. ಮೀನಾಗೆ ಚಾಕು ಹಾಕುವಾಗ ಸೂರ್ಯ ಅವನನ್ನ ನೋಡಿರ್ತಾನೆ. ಅವನೇನೇ ಇಲ್ವಾ ಅಂತ ಸೂರ್ಯ ಕರೆಕ್ಟ್ ಆಗಿ ನೋಡ್ಕೊಂಡು ಸೈಡ್ ಇಂದ ಹೋಗಿ ಅವನನ್ನ ಹಿಡಿತಾನೆ. ಒಬ್ಬ ಓಡೋಗ್ತಾನೆ. ಚಾಕು ಹಾಕಿರೋನ್ನ ಅಟ್ಟಿಸ್ಕೊಂಡು ಸೂರ್ಯ ಓಡೋಗ್ತಾನೆ. ಅವನೊಂದ್ ಕಡೆ ಸಿಕ್ಕಾಕೋತಾನೆ. ನೋಡು, ಬೇಡ ಬೇಡ ಅಂತ ಹೇಳ್ತಿರೋವಾಗ ನಿನ್ನೆ ಕಣ ಹುಡುಕ್ತಿದ್ದು, ಮೀನನ್ನ ಕೊಲ್ಲಕ್ ಬಂದಿದೆಯಲ್ಲ ನೀನು, ಅವಳಿಗೆ ಚಾಕು ಹಾಕ್ತೀಯ ಅಂತ ಅವನನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ. ಅವನು ತಪ್ಪಿಸ್ಕೊಂಡು ಓಡೋಗ್ತಿರೋವಾಗ ಮತ್ತೆ ಹಿಡ್ಕೋತಾನೆ. ನನ್ನನ್ನು ಬಿಟ್ಬಿಡಿ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ನನ್ಗೇನು ಗೊತ್ತಿಲ್ಲ ಬಿಟ್ಬಿಡಿ ಅಂತಿರುವಾಗ, ಏನೋ ನಿನ್ ಗೊತ್ತಿಲ್ಲದೆ ಇರೋದು,
ಅವತ್ತು ನನ್ನ ಹೆಂಡತಿಗೆ ಚಾಕು ಹಾಕಿದ್ದು ನೀನೇ ಅಲ್ವೇನೋ ಅಂತ ಕೇಳ್ತಾನೆ. ನಾನಲ್ಲ ಅಂತಿರುವಾಗ ಲೇ ಸತ್ಯ ಹೇಳು ಅಂತ ಹೇಳಿ ಸೂರ್ಯ ಮತ್ತೆ ಹೊಡಿತಾನೆ. ನಾನೇ ಅಂತ ಒಪ್ಕೋತಾನೆ ಆ ರೌಡಿ. ಯಾರೋ ನನ್ನ ಹೆಂಡತಿಗೆ ಚಾಕು ಹಾಕಕ್ ಹೇಳಿದ್ದು ಅಂತ ಸೂರ್ಯ ಅವ್ನು ಕುದ್ಕೆ ಪಟ್ಟಿ ಹಿಡ್ಕೋತಾನೆ. ನಾನೇ ಚುಚ್ಚಿದ್ದು ಅಂತ ಆ ರೌಡಿ ಹೇಳ್ತಾ ಇರ್ತಾನೆ. ಏಯ್ ನೀನ್ ಯಾರು ಅಂತಾನೆ ನಮಗ್ ಗೊತ್ತಿಲ್ಲ, ಸಂಬಂಧ ಇಲ್ಲದೆ ನೀನ್ ಯಾಕೋ ಚಾಕು ಹಾಕಕ್ ಬಂದಿದೆ ಅಂತ ಸೂರ್ಯ ಕೇಳ್ತಾನೆ. ಯಾರೋ ಹೇಳಿನೇ ನೀನ್ ಈ ಕೆಲಸ ಮಾಡಿರೋದು ಹಾಗಂತ ಹೇಳಿ ಅವ್ನಿಗೆ ದೋಣಿ ತಗೊಂಡು ಹೊಡಿತಿರ್ತಾನೆ. ಚೆನ್ನಾಗಿ ಹೊಡಿತಿರೋವಾಗ ಹೇಳ್ತೀನಿ ಅಂತ ಆ ರೌಡಿ ಒಪ್ಕೋತಾನೆ. ನಿಜ ಹೇಳೋ ಅಂತ ಸೂರ್ಯ ಕೇಳ್ತಾನೆ. ವಿಶಾಲಮ್ಮ ಹೇಳಿದಿಕ್ಕೆ ನಾನು ಆ ಕೆಲಸ ಮಾಡಿದ್ದು ಅಂತ ಹೇಳ್ತಾನೆ ರೌಡಿ. ಅನ್ಕೊಂಡೆ ಇದೆಲ್ಲ ಯಮ್ಮನ್ ಕೆಲ್ಸನೇ ಅಂತ. ನನ್ನ ಹೆಂಡತಿಗೆ ಏನಾದ್ರೂ ಆಗ್ಬೇಕಿತ್ತು, ನಿಮ್ಮಿಬ್ರು ಸುಮ್ನೆ ಅಂತೂ ಬಿಡ್ತಿರ್ಲಿಲ್ಲ. ಮರ್ಯಾದೆಯಾಗಿ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸತ್ಯ ಒಪ್ಕೋ ಅಂತ ಸೂರ್ಯ ಹೇಳ್ತಿರುವಾಗ ಇಲ್ಲ ಅಂತಿರ್ತಾನೆ ಆ ರೌಡಿ. ಸೂರ್ಯ ಅಂತ ಎದುರಿಸ್ತಾನೆ. ಇಲ್ಲಿ ಕೇಳು, ನೀನು ನಿಜ ಒಪ್ಕೊಂಡ್ರೆ ಜೈಲಿಗೆ ಮಾತ್ರ ಹೋಗ್ತೀಯಾ, ಇಲ್ಲ ಅಂದ್ರೆ ಇಲ್ಲಿ ನನ್ನ ಕೈಲಿ ಓದೆ ತಿಂದೆ ಸತ್ತೋಗ್ತೀಯಾ, ಯಾವ್ದು ಬೇಕು ಹೇಳು ಅಂತ ಕೇಳ್ತಾನೆ. ನಾನು ಸತ್ಯ ಹೇಳ್ತೀನಿ ಅಂತ ರೌಡಿ ಒಪ್ಕೋತಾನೆ. ತಿರುಗು ಅಂತ ಹೇಳಿ ಅವನನ್ನ ತಿರುಗಿಸಿ ಸೂರ್ಯ ಅವನ ಕೈಗಳನ್ನ ಅಗದಿಂದ ಹಿಂದೆ ಕಟ್ತಾನೆ. ಬಾ ಅಂತ ಹೇಳಿ ಕುದ್ಕೆ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈ ಕಡೆ ವಿಶಾಲು ಏನ್ರೋ ಕಲೆಕ್ಷನ್ ಎಲ್ಲ ಹೇಗಿದೆ, ಆ ಮೀನಾ ಹೇಗೆ ಕೆಲಸ ಮಾಡ್ತಿದ್ದಾಳೆ ಅಂತ ಕೇಳ್ತಾಳೆ. ಯಾವ ಸಮಸ್ಯೆನೂ ಬರ್ತಿಲ್ಲ ಅಕ್ಕ, ಎಲ್ಲಾನು ಕರೆಕ್ಟಾಗಿ ಮಾಡ್ತಿದ್ದಾಳೆ ಅಂತ ಅವಳ ಕಡೆಯವ್ರು ಹೇಳ್ತಾರೆ. ತುಂಬಾ ಜನಗಳ ಸಮಸ್ಯೆನ ತೀರಿಸ್ಬಿಟ್ಟಿದ್ದಾಳಕ್ಕ. ಅವ್ರು ಹಾಗಂತ ಹೇಳ್ತಿರೋವಾಗ ಅವಳನ್ನ ವಾಚ್ ಮಾಡ್ತಾನೆ ಇರಿ, ಯಾವಾಗ ಬೇಕಾದ್ರೂ ತಪ್ಪು ನಡಿಬಹುದು, ಅದನ್ನ ನಮ್ಗೆ ಒಳ್ಳೇದಾಗೋ ಹಾಗೆ ತಿರುಗಿಸ್ಕೋಬೇಕು ಹಾಗಂತ ವಿಶಾಲು ಹೇಳ್ತಿರೋವಾಗ ನಾವ್ ಅದನ್ನೆಲ್ಲ ವಾಚ್ ಮಾಡ್ತಾನೆ ಇದೀವಿ ಅಕ್ಕ, ನೀವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಹಾಗಂತ ವಿಶಾಲು ಕಡೆಯವನು ಹೇಳ್ತಾನೆ. ಏನೋ ಸರಿ ಇಲ್ಲ, ಏನೋ ತಪ್ಪು ನಡೀತಿದೆ ಅಂತ ನಂಗೆ ಅನ್ನಿಸ್ತಿದೆ. ಹಾಗನ್ಕೊಂಡು ವಿಶಾಲು ಯೋಚನೆ ಮಾಡ್ತಿರೋವಾಗ್ಲೇ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ. ಬನ್ನಿ ಸರ್, ಏನ್ ಸರ್ ಮತ್ತೆ ಬಂದಿದ್ದೀರಲ್ಲ ಅಂತ ಕೇಳ್ತಾಳೆ. ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ ಅಂತ ಪೊಲೀಸ್ನವ್ರು ಹೇಳ್ತಾರೆ. ನನ್ನನ್ನ ಏನ್ ಸರ್ ಹೇಳ್ತಿದ್ದೀರಾ, ನನ್ನನ್ನ ಯಾಕೆ ಸರ್ ಅರೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾಳೆ ವಿಶಾಲು. ಕೊಲೆ ಮಾಡಿಸಿದ್ದಕ್ಕೆ ಅಂತ ಹೇಳ್ತಾರೆ ಪೊಲೀಸ್ನವರು. ಕೊಲೆನಾ ಅಂತ ವಿಶಾಲು ಕೇಳ್ತಾಳೆ. ಸಂಘದ ಎಲೆಕ್ಷನ್ ಅಲ್ಲಿ ನಿಮ್ಗೆ ಪೈಪೋಟಿ ಕೊಟ್ಟಿದ್ರಲ್ಲ ಮೀನಾ, ಅವ್ರನ್ನ ಚಾಕುನಲ್ಲಿ ಚುಚ್ಚಿದ್ದು ನೀವೇ ಅಂತ ಗೊತ್ತಾಗಿದೆ ಅಂತಾರೆ ಇನ್ಸ್ಪೆಕ್ಟ್ರು. ನಾನು ಆ ರೀತಿ ಎಲ್ಲ ಮಾಡೋಳಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ ಅಂತಾಳೆ ವಿಶಾಲು. ಚಾಕುನಲ್ಲಿ ಚುಚ್ಚಿದವನು ಈಗಾಗ್ಲೇ ಅರೆಸ್ಟ್ ಆಗಿದ್ದಾನೆ, ನೀವ್ ಹೇಳಿನೇ ಆ ಕೆಲಸ ಮಾಡಿರೋದು ಅಂತ ಅವನಿಗಾಗ್ಲೇ ಹೇಳಿಕೆ ಕೊಟ್ಟಿದ್ದಾನೆ. ಇನ್ಸ್ಪೆಕ್ಟರ್ ಆಗಂತಿರೋವಾಗ ನಾನು ಯಾರನ್ನೂ ಆ ರೀತಿ ಕಳಿಸಿಲ್ಲ ಸರ್, ನನ್ನ ಮೇಲೆ ಆ ಮೀನಾ ಚೂ ಬಿಟ್ಟಿದ್ದಾಳೆ ಅಷ್ಟೇ, ಬೇಕು ಅಂತಾನೆ ಆಪಾದನೆ ಹೊರಿಸ್ತಿದ್ದಾಳೆ ಅಂತಾಳೆ ವಿಶಾಲು. ನೀವು ಅದನ್ನ ನಂಬ್ಕೊಂಡು ನನ್ನನ್ನ ಕೇಳಕ್ ಬಂದಿದ್ದೀರಲ್ಲ ಹಾಗಂತ ವಿಶಾಲು ಕೇಳ್ತಿರೋವಾಗ ಅವನು ಹೇಳಿಕೆ ಕೊಟ್ಟಿದ್ದಾನೆ, ಅದಕ್ಕೆ ನಾವ್ ಇಲ್ಲಿಗೆ ಬಂದಿದೀವಿ. ನೀವು ಆ ಕೆಲಸ ಮಾಡಿದ್ದೀರೋ ಇಲ್ವೋ ಅನ್ನೋದನ್ನ ನಾವು ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡ್ತೀವಿ, ವಿಚಾರಣೆಗೆ ನೀವು ಬರಲೇಬೇಕು ಅಂತ ಹೇಳ್ತಾರೆ. ಸರ್ ನಾನು ಆ ರೀತಿ ಮಾಡ್ಲಿಲ್ಲ ಅಂತ ಹೇಳ್ತಿದ್ದೀನಲ್ಲ, ನನಗೆ ಬರಕ್ ಆಗಲ್ಲ ಅಂತಾಳೆ ವಿಶಾಲು. ಮರ್ಯಾದೆಗೆ ಬಂದ್ರೆ ನಿಮ್ಗೇನೆ ಒಳ್ಳೇದು, ಇಲ್ಲ ಅಂದ್ರೆ ಬಲವಂತವಾಗಿ ಎಳ್ಕೊಂಡು ಹೋಗ್ಬೇಕಾಗುತ್ತೆ ಅಂತಾರೆ. ನನ್ನ ಮೇಲೆ ತಪ್ಪಿಲ್ಲ ಅಂದ್ರು ನಾನು ಯಾಕೆ ಅಲ್ಲಿಗೆ ಬರಬೇಕು, ನಾನು ನಮ್ಮ ಲಾಯರ್ಗೆ ಫೋನ್ ಮಾಡ್ತೀನಿ ಅಂತಾಳೆ ವಿಶಾಲು. ಆಗ ಇನ್ಸ್ಪೆಕ್ಟ್ರು ಫೋನ್ ಕಿತ್ಕೋತಾರೆ. ಏನು ಸರ್ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ಅಂತ ವಿಶಾಲು ಕೈ ಕೆಳಗೆ ಕೆಲಸ ಮಾಡೋನು ಕೇಳ್ತಾನೆ. ನಮ್ಮಕ್ಕ ಯಾರು ಅಂತ ಗೊತ್ತಾ ಅಂತಿರೋವಾಗ ಅವ್ನು ಕಪಾಲು ಕುಡಿತಾರೆ ಇನ್ಸ್ಪೆಕ್ಟ್ರು. ಬಾಯಿ ಮುಚ್ಕೊಂಡು ಹೋಗೋ ಆ ಕಡೆಗೆ, ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಈಗ ನೀವು ಯಾರಿಗೂ ಫೋನ್ ಮಾಡಕೂಡ್ದು, ಏನೇ ಇದು ಸ್ಟೇಷನ್ಗೆ ಬಂದು ಮಾತಾಡಬೇಕು, ಬನ್ನಿ ಇವ್ರನ್ನ ಕರ್ಕೊಂಡು ನಡೀರಿ ಅಂತ ಹೇಳ್ತಾರೆ. ಓಕೆ ಸರ್ ಅಂತ ಲೇಡಿ ಪೊಲೀಸ್ ಬಂದು ವಿಶಾಲನ್ನ ಹೇಳ್ಕೊಂಡು ಹೋಗ್ತಾರೆ. ಬಮ್ಮ ಅಂತ ಹೇಳ್ಕೊಂಡು ಹೋಗ್ತಿರೋವಾಗ ನನ್ನ ಕೈ ಬಿಡಿ ನಾನೇ ಬರ್ತೀನಿ ಅಂತಾಳೆ ವಿಶಾಲು ಹೊರಗಡೆ ಬರ್ತಿರೋವಾಗ ಅಲ್ಲಿರೋ ಜನಗಳೆಲ್ಲ ಮೀನಾಗೆ ಚಾಕು ಹಾಕ್ಸಿದ್ವಿ ಈ ಅಮ್ಮನೆ ಅಂತೆ, ಅದಕ್ಕೆ ಜೈಲಿಗೆ ಹಾಕೋಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಮಾತಾಡ್ಕೋತಿರ್ತಾರೆ. ಇವಳೇನ ಮೀನಾಗೆ ಚಾಕು ಹಾಕ್ಸಿ ಕೊಲೆ ಮಾಡಕ್ ನೋಡಿದ್ದು, ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಇವಳು, ಚೀ ಎಂತ ಇವಳು, ಇವಳಿಗೆ ಇದೆಲ್ಲ ಆಗ್ಬೇಕಾದಿದೆ ಅಂತ ಮಾತಾಡ್ಕೋತಿರ್ತಾರೆ. ಹತ್ತಮ್ಮ ಗಾಡಿನ ಅಂತ ಪೊಲೀಸ್ನವ್ರು ಹೇಳ್ತಾರೆ. ವಿಶಾಲು ಅದನ್ನೆಲ್ಲ ಕೇಳಿಸ್ಕೊಂಡು ಜೀಪ್ ಹತ್ತುತ್ತಾಳೆ. ಜನ ಎಲ್ಲ ತೂ ಅಂತ ಉಗಿತಿರ್ತಾರೆ. ಈ ಕಡೆ ಸೂರ್ಯ ಅಪ್ಪ ಅನ್ಕೊಂಡು ಓಡ್ ಬರ್ತಾನೆ. ಏನೋ ಅದು ಅಂತ ರಂಗನಾಥ್ ಅವರು ಕೇಳ್ತಾರೆ. ಮೀನಾಗೆ ಚಾಕು ಚುಚ್ಚಿದ್ನಲ್ಲ ಅವ್ನು ಸಿಕ್ಕಾಕೊಂಡಾಯ್ತಪ್ಪ ಏನ್ರಿ ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ, ಅವ್ನು ಸಿಕ್ಕಾಕೊಂಡ. ಅವತ್ತು ನಿನ್ಗೆ ಚಾಕು ಹಾಕ್ತಿದ್ನಲ್ಲ ಅವಾಗ ನಾನು ಅವ್ನ ಮುಖ ನೋಡಿದ್ದೆ, ಅವನನ್ನ ಹಿಡಿದು ಪೊಲೀಸ್ ಕೊಟ್ಟಾಯ್ತು ಅಂತಾನೆ ಸೂರ್ಯ. ಕೆಲಸ ಮಾಡಿಸಿದವ್ರು ಯಾರು ಅಂತ ರಂಗನಾಥ್ ಅವರು ಕೇಳ್ತಾರೆ. ಆ ವಿಶಾಲಮ್ಮನೇ ಅಪ್ಪ ಈ ಕೆಲಸ ಮಾಡಿಸಿದವಳು ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಲೇ ಏನೋ ಹೇಳ್ತಿದ್ಯಾ, ಆ ವಿಶಾಲಮ್ಮ ಆ ರೀತಿ ಮಾಡೋಳಲ್ಲ ಅಂತಾಳೆ. ಅವ್ನು ಹೇಳ್ತಿದ್ದಾನಲ್ಲ ಚಾಕುನಲ್ಲಿ ಚುಚ್ಚಿರೋನೆ ಒಪ್ಕೊಂಡ ಅಂತ, ಮತ್ತಿನ್ನೇನು ಅಂತಾರೆ ರಂಗನಾಥ್ ಅವರು. ಆಗ ಸೂರ್ಯ ಅಪ್ಪ ಪೊಲೀಸ್ನವ್ರು ಅವನಿಗೆ ಚೆನ್ನಾಗಿ ಹೊಡೆದು ವಿಶಾಲಮ್ಮನೇ ಆ ಕೆಲಸ ಮಾಡಿಸಿದ್ದು ಅನ್ನೋದನ್ನ ಅವ್ನ ಕೈಲಿ ಬಾಯಿ ಬಿಡಿಸಿ ಆಮೇಲೆ ಆ ವಿಶಾಲಮ್ಮನ ಅರೆಸ್ಟ್ ಮಾಡಿದ್ರಪ್ಪ ಹಾಗಂತ ಅವ್ನು ಹೇಳ್ತಿರೋವಾಗ ಒಳ್ಳೆ ಕೆಲಸ ಮಾಡಿದೆ ಕಣೋ ನೀನು ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಆ ಯಮ್ಮ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬಾರ್ದೇನಪ್ಪ. ಪರವಾಗಿಲ್ಲ ಸೂರ್ಯ ಅವರೇ, ನೀವು ಅವನನ್ನ ಧೈರ್ಯವಾಗಿ ಹಿಡಿದಿದ್ದೀರಲ್ಲ, ಮತ್ತೆ ಅವನು ನಿಮ್ಗೆ ಏನಾದ್ರೂ ಮಾಡ್ಬಿಟ್ಟಿದ್ರೆ ಚಾಕು ಹಾಕ್ಬಿಟ್ಟಿದ್ರೆ ಏನ್ ಗತಿ ಅಂತಾಳೆ. ಏನ್ ಮಾಡು ಅಂತೀಯ ಸೋಂಪಪುಡಿ, ಮೀನಾ ನನಗೋಸ್ಕರ ಅವಳ ಜೀವನ ಕೊಟ್ಟಿದ್ದಾಳೆ, ನನಗೆ ಚುಚ್ಚಬೇಕಾಗಿದ್ದು ಮೀನಾಗೆ ಚುಚ್ಚಿದಾನೆ ಅವನು. ಇನ್ನೊಂಚೂರು ಜಾಸ್ತಿ ಚುಚ್ಚಿದ್ರೆ ಮೀನಾಗೆ ಏನಾದ್ರೂ ಆಗ್ತಿತ್ತು, ಅದಕ್ಕೆ ಏನಾದ್ರೂ ಆಗ್ಲಿ ಅಂತ ಅವನನ್ನ ಹಿಡ್ದು ಓಡ್ದು ಪೊಲೀಸಿಗೆ ಹಿಡ್ಕೊಟ್ಟಿದ್ದೀನಿ ಅಂತಾನೆ. ಆದ್ರಿಂದ ಆ ವಿಶಾಲಮ್ಮ ಅರೆಸ್ಟ್ ಆಗಿದ್ದು ಅಂತಾನೆ. ನೋಡ್ದಿಯಾ ಶಾಂತಿ ಎಂಥವ್ರ ಜೊತೆ ನೀ ಸಹವಾಸ ಮಾಡಿದ್ಯಾ ಅಂತ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಅಮ್ಮ ಆ ರೀತಿ ಮಾಡಿರ್ಬೋದಾ ಅಂತ ಕೇಳ್ತಾನೆ ಮನೋಜ. ನನಗೂ ಕೂಡ ನಂಬಕ್ ಆಗ್ತಿಲ್ವೋ, ಒಂದ್ ವೇಳೆ ಆ ವಿಶಾಲ ಮೇಲೆ ಬೇಕು ಅಂತ ಆಪಾದನೆ ಹೊರಿಸ್ತಿರ್ಬೋದಲ್ವಾ ಹಾಗಂತ ಶಾಂತಿ ಕೇಳ್ತಿರೋವಾಗ ಸೂರ್ಯ ನಾನು ಹೇಳಿದ್ರೆ ನೀನ್ ಎಲ್ಲಿ ಕೇಳ್ತೀಯ ಸಕ್ರೆ ಹಾಗಂತ ಸೂರ್ಯ ಹೇಳ್ತಾನೆ.
ಅಮ್ಮ ಚುಚ್ಚಿರನ್ನೇ ಒಪ್ಕೊಂಡಿದ್ದಾನಲ್ಲ, ಎಲೆಕ್ಷನ್ ಅಲ್ಲಿ ಮೀನಾ ಅದಕ್ಕೆ ಗೆಲ್ಬಾರ್ದು ಅಂತಾನೆ ಈ ರೀತಿ ಮಾಡಿರೋದು ಅಂತಾನೆ ರವಿ. ಆ ವಿಶಾಲು ಅರೆಸ್ಟ್ ಆಗಿದ್ದೇನೋ ಸರಿ, ಏಟ್ ತಿಂದಿರೋಳು ಅವಳು ಸುಮ್ಮನೆ ಇರ್ತಾಳ ಅಂತಾಳೆ ಶಾಂತಿ. ಆ ಯಮ್ಮ ಏನೇ ಮಾಡೋದಿದ್ರು ಇನ್ಮೇಲೆ ಜೈಲ್ನಲ್ಲೇ ಮಾಡ್ಕೋಬೇಕು ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ, ಲೈ ಅವ ಯಮ್ಮ ಯಾಕೋ ಜೈಲ್ಗೆ ಹೋಗ್ತಾಳೆ, ಅವಳು ಗೊತ್ತಿಲ್ವಾ ಹೇಗೆ ಹೊರಗಡೆ ಬರಬೇಕು ಅಂತ. ಆ ಯಮ್ಮನಿಗೆ ಅಷ್ಟೊಂದು ಜನ ಗೊತ್ತು, ಅವಳ ಜೊತೆ ತುಂಬಾ ಜನ ಇರ್ತಾರಲ್ವಾ ಬಿಡ್ಸೋರು ಅಂತಾನೆ. ನೀನ್ ಹೇಳ್ತಿರೋದು ನಿಜಾನೇ ಕಣೋ, ಹೇಗಾದ್ರೂ ಜಾಮೀನ್ ಮೇಲೆ ಅವಳು ಹೊರಗಡೆ ಬರ್ತಾಳೆ, ಇಲ್ಲಾಂದ್ರೆ ಇನ್ನೇನಾದ್ರೂ ಮಾಡಿ ಕೇಸ್ನಿಂದಾನೇ ಹೊರಗಡೆ ಬಂದ್ಬಿಡ್ತಾಳೆ. ಹಾಗಂತ ರವಿ ಹೇಳ್ತಿರುವಾಗ, ನೀನ್ ಹೇಳ್ತಿರೋದು ಸವಿರೇನೆ ರವಿ, ಆ ಯಮ್ಮ ಹೊರಗಡೆ ಬಂದು ಸುಮ್ನೆ ಅಂತೂ ಇರಲ್ಲ, ಸೇಡ್ ತೀರ್ಸ್ಕೊಳಕ್ಕೆ ಕಾಯ್ತಿರ್ತಾಳೆ. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ನನ್ಗೇನೋ ವಿಶಾಲು ಅದನ್ನೆಲ್ಲ ಮಾಡಿದಾಳೆ ಅಂತ ಅನಿಸ್ತಿಲ್ಲ, ಇವನ ಅವಶ್ಯಕತೆ ಇಲ್ಲದೆ ಅವಳನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದ್ದಾನೆ ಅಂತಾಳೆ ಶಾಂತಿ. ಸೂರ್ಯ ಹೇಳಿದ್ದನ್ನ ನೀನ್ ಯಾವತ್ತೂ ನಂಬಲ್ಲ ಅಲ್ವಾ ಅಂತ ರಂಗನಾಥ್ ಅವರು ಕೇಳ್ತಿರುವಾಗ ಶ್ರುತಿ, ಅತ್ತೆ ಇಂಥವ್ರಿಗೆಲ್ಲ ಶಿಕ್ಷೆ ಕೊಟ್ರೇನೆ ಆಗೋದು, ಹಾಗೆ ಬಿಟ್ರೆ ಇಂಥವ್ರನ್ನ ನೋಡಿ ಬೇರೆಯವರು ತಪ್ಪು ಮಾಡ್ತಾ ಇರ್ತಾರೆ. ಸ್ವಲ್ಪ ಏನಾದ್ರೂ ಬಿಟ್ಟಿದ್ರೆ ಮೀನಾ ಜೀವನೇ ಹೋಗ್ತಿತ್ತಲ್ಲ, ಆದ್ರೂ ನೀನು ಆ ವಿಶಾಲ್ ಅಮ್ಮನ್ಗೆ ಸಪೋರ್ಟ್ ಮಾಡ್ತಿದೀಯಲ್ಲ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಶಾಂತಿ, ನೀನ್ ಬಾ ಮನೋಜ್ ಅಂತ ಅನ್ಕೊಂಡು ಹೊರಟೋಗ್ತಾಳೆ. ಸೂರ್ಯ, ಅವಳದೇನಾದ್ರೂ ತಪ್ಪಿದ್ರೆ ಸಾಕು ಸೈಲೆಂಟಾಗಿ ಹೊರಟೋಗ್ಬಿಡ್ತಾಳೆ. ನೀನು ಒಳ್ಳೆ ಕೆಲಸನೇ ಮಾಡಿರ್ಬೋದು, ಆದ್ರೆ ಆ ವಿಶಾಲ್ ಅಮ್ಮನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿಡು. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ನೀನೇನು ಭಯ ಪಡ್ಬೇಡಪ್ಪ, ನಾನು ನೋಡ್ಕೋತೀನಿ ಅಂತಾನೆ ಸೂರ್ಯ. ಮೀನಾ ಏನೋ ಯೋಚನೆ ಮಾಡ್ತಿರ್ತಾಳೆ. ಮೀನಾ ನೀನೇನು ಚಿಂತೆ ಮಾಡಬೇಡ ಮೀನಾ, ನಿನ್ಗೆ ಚಾಕು ಚುಚ್ಚಿದ್ನಲ್ಲ ಅವ್ನಿಗೆ ಹೇಗಾದ್ರೂ ಶಿಕ್ಷೆ ಕೊಡಿಸ್ಬೇಕು ಅಂತ ಕಾಯ್ತಿದ್ದೆ, ಅವ್ನು ಸಿಕ್ಕಾಕೊಂಡ ನೋಡು, ಜೊತೆಗೆ ಆ ವಿಶಾಲಮ್ಮನು ಶಿಕ್ಷೆ ಅನುಭವಿಸ್ತಿದ್ದಾಳೆ ಈಗ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಇಲ್ಲ ರೀ ಮಾವ ಹೇಳಿರೋ ಹಾಗೆ ವಿಶಾಲಮ್ಮ ನಮ್ಮ ಕುಟುಂಬದವ್ರಿಗೆ ಏನಾದ್ರು ಮಾಡ್ಬಿಟ್ರೆ ಏನ್ ಮಾಡೋದು ಅಂತಾಳೆ. ಇಲ್ಲ ಮೀನಾ, ಈಗಾಗ್ಲೇ ಅವಳು ಅರೆಸ್ಟ್ ಆಗಿದ್ದಾಳೆ, ಪೊಲೀಸ್ನವ್ರಿಗೆ ಸಿಕ್ಕಾಕೊಂಡಿದ್ದಾಳಲ್ಲ, ಸ್ವಲ್ಪ ಭಯ ಇರುತ್ತೆ, ಹಾಗೇನಾದ್ರೂ ನಮ್ಮ ಮನೆಯವ್ರಿಗೆ ಮಾಡಕ್ ಬಂದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ, ನೀನೇನು ಫೀಲ್ ಮಾಡ್ಕೋಬೇಡ ಅಂತಾನೆ ಸೂರ್ಯ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.